ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ಚರಣ ಕಮಲನಿಂದ ಪೂಜಿಪೆ ಅನುದಿನ ಚರಣ ಕಮಲನಿಂದ ಪೂಜಿಪೆ ಅನುದಿನ ಪಾವನಗೊಳಿಸೋ ಈ ಶಾಂತಿಧಾಮ ಪಾವನಗೊಳಿಸೋ ಈ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಗಂಗಾಧರ ಸುತ ಚಂದ್ರ ಸುಧಾರಕ ಮಂಗಳಗೊಳಿಸೋ ಶ್ರೀ ಶುಭಕಾರಕ ಗಂಗಾಧರ ಸುತ ಚಂದ್ರ ಸುಧಾರಕ ಮಂಗಳಗೊಳಿಸೋ ಶ್ರೀ ಶುಭಕಾರಕ ಭವಸಾಗರವನ್ನು ದಾಟಲು ಅನುದಿನ ಭವಸಾಗರವನ್ನು ದಾಟಲು ಅನುದಿನ ಸಾಧನವೇ ತವ ತಾರಕ ನಾಮ ಸಾಧನವೇ ತವ ತಾರಕ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಪ್ರಥಮ ಪ್ರಣಾಮ ಪ್ರಥಮ ಪ್ರಣಾಮ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹೆಸರಾಂತ ನಿರ್ದೇಶಕರು, ನಾಟಕ ಕ್ಷೇತ್ರದ ಹಿರಿಯ ಚೇತನ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಟಿ.ಎಸ್. ನಾಗಾಭರಣ ಸರ್ ಅವರನ್ನು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಗೆಲ್ಲ ಹಿಂಗೆ ಅಂದ್ರೆ ಈಗ ಸೀರಿಯಲ್ ಇದ್ರಲ್ಲೆಲ್ಲ ಮಾಡೋರು, ನಾವೆಲ್ಲ ಸೀರಿಯಲ್ ಫಿಲಂಗಳಲ್ಲಿ ಮಾತ್ರ ನೋಡಿರ್ತೀವಿ ಸರ್ನ. ಅವ್ರ ಮನೆ ಕರಿಯಕ್ ಹೋದಾಗ ನಮ್ಗೆಲ್ಲ ಒಂದ್ ಸ್ವಲ್ಪ ಆತಂಕ ಮನಸ್ಸಲ್ಲಿ, ನನ್ಗೆ ಇವ್ರಿಗೆ ಎಲ್ಲಾರ್ಗು ಇವ್ರ ಜೊತೆ ಸರ್ ಜೊತೆ ಹೋದಾಗ ಹೆಂಗೋ ಏನೋ, ನಾವ್ ಯಾವತ್ತೂ ಎದುರುಗ್ ನೋಡಿಲ್ಲ ಮಾತಾಡ್ಸಿಲ್ಲ ಅಂತ. ಬಟ್ ಅವ್ರ ಮನೆಗೆ ಹೋದಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಅವರು ಸಿಂಪಲ್ ಅಂತ. ನಾವು ಮನೆ ಕರ್ದು ಕೂರ್ಸಿ ಮಾತಾಡಿ ನಮ್ಗಂತೂ ಇವ್ರಿಗೆ ಅವತ್ತು ಫುಲ್ ಖುಷಿ. ಸರ್ ಎಷ್ಟು ಚೆನ್ನಾಗಿ ಒಪ್ಕೊಂಡ್ರು, ನಮ್ಗೆ ಎಷ್ಟು ಖುಷಿ ಆಯ್ತು. ಇವ್ರು ಹೊಸದಾಗಿ ಬೇರೆ ಆಗಿದೆ ಅವ್ರಿಗೂನು. ಮತ್ತು ಇನ್ನೊಬ್ರು ಸರ್ ನಮ್ಗೆ ಸಂಜೆ ಶಾಲೆನೆ ನಡೆಸ್ತಾ ಇದಾರೆ ಮೇಲ್ಗಡೆ. ಹಂಗಾಗಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಸರ್ಗಾಗ್ಲೇನೆ. ಅವರು ಕ್ಲಾಸ್ ಮಾಡೋದು ಬೆಳಗ್ ಬರೋದು ಎರಡೂ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರು ಬಂದಿರೋದು ನಮ್ಗೆ ಕಾರ್ಯಕ್ರಮಕ್ಕೆ ತುಂಬಾ ಖುಷಿಯಾಗಿದೆ ಸರ್ ಇವಾಗ. ಮತ್ತೆ ಹಾಗೆ ಇವ್ರದ್ದು ವಿದ್ಯಾಶಂಕರ್ ಸಾರು ಅವ್ರದ್ದು ಒಂಥರ ಈ ಆರ್ಯ ಆರ್ಟ್ ಸಂಸ್ಥಾಪಕರು. ಅವರು ಇದನ್ನ ಒಂದು ಕನಸು ಅಂತ ಅನ್ಕೊಂಡು ಶುರು ಮಾಡಿದ್ದಾರೆ. ಮೊದಲು ಮೈಸೂರಲ್ಲಿ ಜುಲೈ 12ನೇ ತಾರೀಕು ಇದ್ರದ್ದು ರಮಾ ಗೋವಿಂದ ಕುವೆಂಪು ನಗರದಲ್ಲಿ ಅದ್ರದ್ದು ಓಪನಿಂಗ್ ಸೆರೆಮನಿ ಆಗಿದೆ. ಅದ್ರದ್ದು ಇವತ್ತು ಇಲ್ಲಿ ಎಕ್ಸಿಬಿಷನ್, ಆರ್ಟ್ ಎಕ್ಸಿಬಿಷನ್ 2026 ಇವತ್ತು ಶುರು ಮಾಡಿದೀವಿ ನಾವು. ಇವತ್ತು 5 ದಿವಸ ಇರುತ್ತೆ, ಬುಧವಾರ ತನಕನೂ ಕೂಡ ಇರುತ್ತೆ. ಎಲ್ಲಾ ಕಡೆನೂ ಹಾಕಿದ್ದಾರೆ. ಇವರು ಎಲ್ಲಾರು ಬರ್ಬೋದು, ನೋಡ್ಬೋದು, ಹಾಗೆ ತಗೊಳ್ಳೋರು ಕೂಡ ಪರ್ಚೇಸ್ ಮಾಡ್ಬೋದು ಅಂತೆಲ್ಲ ಇದ್ ಮಾಡಿದ್ದಾರೆ, ಪಬ್ಲಿಸಿಟಿ ಕೊಟ್ಟಿದ್ದಾರೆ. ಹಂಗೆ ಅದ್ರ ಬಗ್ಗೆ ಅವ್ರ ಒಂದೆರಡು ಮಾತು ಹೇಳ್ತಾರೆ, ಏನ್ ಮಾಡಿದ್ದಾರೆ, ಯಾಕೋಸ್ಕರ ಇದು ಅಂತ ಅನ್ಬಿಟ್ಟು ವೆಬ್ಸೈಟ್ ಅಂತ. ನೀವ್ ಹೇಳ್ಬಿಡ್ತೀರಾ? ಈಗ ಒಂದು 10 years ಬ್ಯಾಕ್ ಸ್ವಲ್ಪ ಕಡೆಗೆ ಸ್ವಲ್ಪ ಒಲವು ಬಂದಿತ್ತು, ಬಟ್ ಅವಾಗ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಅಷ್ಟೊಂದು ಈಗ ನಾನು ಸರ್ವಿಸ್ ಅಲ್ಲಿ ಇದ್ದೆ, ನನಗೂ ಟೈಮ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಎರಡೆರಡು ಕಾರ್ಡ್ ಬೇಡ ಅಂತ ಸುಮಾರು. ಈಗ ನಂದು ರಿಟೈರ್ಡ್ ಆಗಿ 3 months ಆಯ್ತು, ಇವತ್ತಿಗೆ 3 months ಆಯ್ತು. ಸರಿ ಯಾಕೆ ಶುರು ಮಾಡುವಂತ ಅಂದ್ರೆ ನಾವು ರಿಟೈರ್ಡ್ ಮುಂಚೆನೆ ಶುರು ಮಾಡಿದೆ. ವೆಬ್ಸೈಟ್ ಎಲ್ಲ ಕಂಪ್ಲೀಟ್ ವೆಬ್ಸೈಟ್ ಅದು ಕಾನ್ಸೆಪ್ಟ್ ಗಳನ್ನ ನಂದೇ ಡಿಸೈನ್ ಆಗಿದೆ. ಎಲ್ಲ ಡಿಸೈನ್ ಮಾಡಿ ಕಂಪ್ಲೀಟ್ ಈಗ ಲೈವ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲೇ ತಮ್ಗೆ ಹೇಳಿದ ಒಂದು 400 ಆರ್ಟಿಸ್ಟ್ ಆನ್ಲೈನ್ ಇದ್ದಾರೆ, ಆನ್ ಬೋರ್ಡ್ ಇದ್ದಾರೆ. ಇನ್ನೊಂದು ಅರೌಂಡ್ 1000+ ಆರ್ಟ್ ವರ್ಕ್ಸ್ ಬಂದಿದೆ. ಈಗ ಇವ್ರಿಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ಒಳ್ಳೆ ಮಾರ್ಕೆಟ್ ಸಿಗ್ಬೇಕು.
ಹಾಗಾಗಿ ನಮ್ಮಲ್ಲಿ ಏನ್ ಮಾಡ್ತೀವಿ, ಒಂದು ನಮ್ಮಲ್ಲಿ ಸ್ವಲ್ಪ ಮಾಡರ್ನ್ ಇದು ಯೂಸ್ ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ. ಎಲ್ಲಿ ಏನಾಗ್ತದೆ ಅಂತಂದ್ರೆ ಇವರು ಆರ್ಟ್ ವರ್ಕ್ಸ್ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು, ಇವ್ರ ಪ್ರೆಸೆಂಟೇಷನ್ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು. ಈಗ ನಮ್ಮಲ್ಲಿ ಆರ್ಟ್ ವರ್ಕ್ಸ್ ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಏನಾಗುತ್ತೆ ಡಿಸ್ಕ್ರಿಪ್ಷನ್ ಹಾಕ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಫೇರ್ ಆಗ್ತದೆ. ಒಂದ್ರಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಇನ್ನೊಂದಲ್ಲಿ ಇಲ್ಲಿ ಏನ್ ಮಾಡುತ್ತೆ, ಇವ್ರು ಏನ್ ಹಾಕಿರ್ತಾರೆ ಅದನ್ನ ಅನಲೈಸ್ ಮಾಡುತ್ತೆ, ಅನಲೈಸ್ ಮಾಡಿ ಅದ್ರದ್ದು ಒಂದು ಡಿಸ್ಕ್ರಿಪ್ಷನ್ ಕೊಡುತ್ತೆ. ಆ ಡಿಸ್ಕ್ರಿಪ್ಷನ್ ಏನ್ ಅವ್ರು ನೋಡ್ತಾರೆ, ಏನಾದ್ರು ಕರೆಕ್ಷನ್ಸ್ ಇದ್ರೆ ಮಾಡ್ತಾರೆ. ಅದೇನಾಗುತ್ತೆ ನಮ್ಗೆ ಕಲೆಕ್ಟರ್ಸ್ ಹೋಗ್ಬೇಕಾದ್ರೆ ಅದು ಒಳ್ಳೆ ಪ್ರೊಜೆಕ್ಟ್ ಮಾಡುತ್ತೆ, ಒಬ್ಬ ಆರ್ಟಿಸ್ಟ್ ಪ್ರೊಜೆಕ್ಟ್ ಮಾಡುತ್ತೆ. ಅದೇ ತರದಲ್ಲಿ ಏನಾಗುತ್ತೆ ಅವ್ರಿಗೆ ಅವ್ರದೇ ಒಂದು ಪೋರ್ಟ್ಫೋಲಿಯೋಗಳು ಕ್ರಿಯೇಟ್ ಮಾಡ್ಕೊಳ್ಳೋಕೆ, ಅವ್ರು ಯಾರಿಗಾರು ಶೇರ್ ಮಾಡೋದಕ್ಕೆ, ಇದಕ್ಕೆಲ್ಲ ಪ್ರಾವಿಷನ್ಸ್ ಕೊಟ್ಟಿದ್ದೀನಿ ಸರ್. ಇದೇ ತರ ಆಗಿದೆ. ಆಮೇಲೆ ಇದು ನೆಕ್ಸ್ಟ್ ಪಾರ್ಟ್ ನಾನು ಹ್ಯಾಂಡಿಕ್ರಾಫ್ಟ್ಸ್ ಹೋಗ್ತಾ ಇದ್ದೀನಿ. GI ಟ್ಯಾಗ್ ಹ್ಯಾಂಡಿಕ್ರಾಫ್ಟ್ಸ್ ಇದೆಯಲ್ಲ, ಅದು ಅಂದ್ರೆ ಸಪರೇಟ್ ಸೆಕ್ಷನ್, ಅದು ಇದಕ್ಕೆ ಸಂಬಂಧ ಇಲ್ಲ. ಅದ್ರಲ್ಲೂ ಅಷ್ಟೇ ಏನಾಗಿದೆ, ಎಷ್ಟೋ ಅದು ಆರ್ಟ್ ವರ್ಕ್ ನಮ್ಮಲ್ಲಿ ಇದು ಬರುತ್ತೆ ನೋಡಿ, ಅದು ಚನ್ನಪಟ್ಟಣ ಟಾಯ್ಸ್ ಆ ತರದ ಕೆಲವೆಲ್ಲ ನಮ್ GI ಟ್ಯಾಗ್ಸ್, ಅದು ಸ್ವಲ್ಪ ಡೆವಲಪ್ಮೆಂಟ್ ಅಲ್ಲಿ ಇದೆ. ಈಗ ಇನ್ನೊಂದು 2 months ಅದು ಲಾಂಚ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಇದು ಪ್ರೋಗ್ರಾಮ್ಸ್. ಆಮೇಲೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಕ್ಸಿಬಿಷನ್ಸ್ ನಾನು ಅರೇಂಜ್ ಮಾಡ್ತೇವೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾಡಿದೆ, ನೆಕ್ಸ್ಟ್ ಮುಂಬೈಯಲ್ಲಿ ಮಾಡುವಂತ ಒಂದು ಪ್ರಪೋಸಲ್ ಇದೆ. ಅದಕ್ಕೆ ಅಲ್ಲಿ JJ ಗ್ಯಾಲರಿ ಇದೆಲ್ಲ, ಅಲ್ಲಿಗೆ ಸ್ವಲ್ಪ ಮಾಡ್ತಾ ಇದ್ದೀನಿ, ಕಮ್ಯುನಿಕೇಟ್ ಮಾಡಿದ್ದೀನಿ, ಬರಬೇಕು. ಅಲ್ಲೂ ಒಂದು ವಿರ್ಚುವಲ್ ಎಕ್ಸಿಬಿಷನ್ಸ್ ಅಂತ ಮಾಡ್ತಾ ಇದ್ದಾರೆ. ವಿರ್ಚುವಲ್ ಎಕ್ಸಿಬಿಷನ್ಸ್ ಏನಾಗ್ತದೆ, ಇವ್ರುಗಳಿಗೂ ಎಲ್ಲೂ ಈ ಆರ್ಟ್ ವರ್ಕ್ಸ್ ತಗೊಂಡು ಹೋಗುವಂತ ಆ ಬರ್ಡನ್ಗಳು ಏನಿರಲ್ಲ, ಅಲ್ಲಿ ಅವರ ಪೋರ್ಟ್ಫೋಲಿಯೋದಿಂದ ಅಲ್ಲಿ ಮೂವ್ ಮಾಡ್ತಾರೆ. ಅದು ನಮ್ಗೆ ಆಲ್ಮೋಸ್ಟ್ ಇದ್ರೊಳಗೆ ಮೂವ್ ಆದಂಗೆ ನಿಮ್ಗೆ ಈ ಇದ್ರೊಳಗೆ ಗೇಮ್ಸ್ ಅಲ್ಲಿ ಬರ್ತಲ್ಲ, ಆತರ ಇದೇ ತರ ಆರ್ಟ್ ವರ್ಕ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾರೆ. ಯಾರಿಗೆ ಇಷ್ಟ ಇದ್ದಾರೋ ಅದನ್ನ ಅಲ್ಲೇ ಬೈ ಮಾಡ್ಬೋದು. ಈ ತರ ಒಂದು ಪ್ರಾವಿಷನ್ಸ್ ಕೊಡ್ತಾ ಇದ್ದೀನಿ. ಕೆಲವರಿಗೆ ಫ್ರೀ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಹೇರಿಂಗ್ ಸ್ಕೂಲ್ ಅಂತ ಬರ್ತಾ ಇದೆ, ಆ ಥರದ್ದು ಮಾತಾಡ್ತಾರೆ, ಅವರು ಬರ್ತಾ ಇದೆ, ಅವ್ರ ಸ್ಟೂಡೆಂಟ್ಸ್ಗೆ ಅದನ್ನ ಫ್ರೀ ಆಗಿ ನಾನು ಬಿಟ್ಕೊಡ್ತಾ ಇದ್ದೀನಿ. ಹಂಗೆ ಅವರು ಅದನ್ನ ಅಂದ್ರೆ ಅವರು ಪ್ರೊಜೆಕ್ಟ್ ಆಗ್ತಾರೆ, ಅಂದ್ರೆ ಇಷ್ಟು ಜನ ಆರ್ಟಿಸ್ಟ್ ಈ ತರ ಎಲ್ಲ ಮಾಡ್ತಿದ್ದಾರೆ, ಅವ್ರದ್ದು ಈ ತರ ಪ್ರಾಬ್ಲಮ್ ಇದ್ದು ಈ ತರ ಮಾಡ್ತಾರೆ. ಅಂದ್ರೆ ಆ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಆರ್ಟ್ ಶೇರ್ ಮಾಡಿದ್ರು, ಅವ್ರಿಗೆ ಬರ್ಬೇಕಾಗಿತ್ತು, ನನಗೆ ಅವ್ರು ನೋಡಿಲ್ಲ, ಬಂದಿರೋಏನೋ ಗೊತ್ತಾಗಿಲ್ಲ ಸರ್, ಅವ್ರು ಬಂದು ಇದು ಮಾಡ್ತೀನಿ. ಆ ತರ ಕೆಲವೊಂದು ಇದು ನಮ್ದು ವಿಜುವಲ್ ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿದ್ರ ಎಲ್ಲ ಮಾಡಿದ್ವಿ. ಇದಿಷ್ಟು ನಮ್ಮ ಪ್ಲಾನ್ಗಳು ಸರ್. ಈ ಕಾರ್ಯಕ್ರಮ ಮತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಕರೆಕ್ಟ್ ಆಗಿ ಆಂಕರಿಂಗ್ ಮಾಡಿದ್ದಾರೆ. ಈಗ ಕೊನೆಗೆ ಆಂಕರಿಂಗ್ ಸಿಗ್ತವ್ರಿಗೆ ಅಲ್ಲಿ ಬರ್ಬೇಕು ಸರ್. ಆದ್ಮೇಲೆ ಮನುಷ್ಯನ ಪ್ರಕೃತಿ ಸಹಜವಾದದ್ದು ಕಲ್ಪನೆ ಇದ್ರೆ ಅವನ ಬದುಕು ಒಂದು ರೀತಿ ನೀರಸ. ನೆನಪಿರ್ಲೇಬೇಕು. ನೆನಪಿಲ್ಲದೆ ಇದ್ರೆ ನೀವು ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಹೋಗಲ್ಲ, ಬೇರೆಯವ್ರ ಮನೆಗೆ ಹೋಗ್ಬೇಕಾಗತ್ತೆ. ನಮ್ಮ ಮನೆಯಲ್ಲಿ ನೆನಪಿಲ್ಲದಿದ್ರೆ ಹೇಗೆ ಹೋಗ್ತೀರಿ? ನೆನಪು ಎಷ್ಟು ಮುಖ್ಯನೋ ಹಾಗೆ ಕಲ್ಪನೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆದರೆ ಕಲ್ಪನೆ ಏನೇನು ಬೇಕಾದರೂ ಮಾಡಬಹುದು ಅನ್ನೋದಿರೋಲ್ಲ. ಬದುಕಿನ ಜೊತೆಯಲ್ಲಿ ಬಂದಂತಹ ಯಾವುದೋ ನೆನಪಿನ ಜೊತೆಯಲ್ಲಿ ಕಲ್ಪನೆ ಆಗುತ್ತೆ. ಹಾಗಾಗಿ ಅದು ನಿಮ್ಮ ಕೈಗೆ ಸಿಕ್ಕಾಗ ಅದು ಏನು ಆಗಬಹುದು ಅನ್ನೋದರ ಒಂದು ಇಂಪ್ರೂವೈಸೇಷನ್ ನಂತರ ಗೊತ್ತಾಗುತ್ತೆ. ಆಮೇಲೆ ಬಹಳಷ್ಟು ಜನಕ್ಕೆ ನಾನು ಇಲ್ಲಿ ಕೇಳ್ತಾ ಇದ್ದಾಗೆ ನಾನು ಯಾರಪ್ಪ ಪ್ರಖ್ಯಾತ್ ಹೇಳಿದ್ದು, ನಾನು ಸೆಲ್ಫ್ ಕಲ್ತಿದ್ದು, ನಾನು ಹೀಗೆ ಕಲ್ತ್ಕೊಂಡು ಬಂದೆ ಅಂತ ನೀವು ಹಾಗೆ ಹೇಳಿದ್ರಿ ವಿಶೇಷ. ಸೊ ಕೆಲವರು ಅವರ ವೃತ್ತಿ ಬೇರೆ ಏನೇನೋ ಇರುತ್ತೆ, ದೇ ವಿಲ್ ಬಿ ಟೋಟಲಿ ಟೈಡ್ ಅಪ್. ಯಾಕಂದ್ರೆ ಹೊಟ್ಟೆ ಮಾಡ್ಬೇಕಲ್ಲ, ಹೊಟ್ಟೆ ಪಾಟಿಗೆ ಏನಾದ್ರು ಮಾಡ್ಲೇಬೇಕಲ್ಲ. ಆದ್ರೆ ಪ್ರವೃತ್ತಿ ಒಂದಿರುತ್ತೆ, ಆ ಪ್ರವೃತ್ತಿ ಬಹಳ ಮುಖ್ಯ ಆಗುತ್ತೆ. ನೋಡಿ, ವೃತ್ತಿ ಬಿಟ್ರೆ ಅವರು ರಿಟೈರ್ ಆಯ್ತಾ? 2 months ಆಯ್ತು, 3 ತಿಂಗಳಾಯ್ತು. ಸೊ ವೃತ್ತಿ ಬಿಟ್ರು, ವೃತ್ತಿಯಿಂದ ನಿವೃತ್ತಿ ಇದೆ, ಪ್ರವೃತ್ತಿಯಿಂದ ನಿವೃತ್ತಿ ಇಲ್ಲ. ಹಾಗಾಗಿ ನೀವು ಏನೇ ಮಾಡಿದ್ರು ಎಷ್ಟೋ ದಿನಗಳ ಮೇಲೆ ನಿಮ್ಮ ಇದನ್ನ ಹೊರಗಡೆ ಬಂತು ಅಂತ ಹೇಳ್ತೀರಿ ನೀವು. ಸೊ ಆ ಪ್ರವೃತ್ತಿ ಇದೆಯಲ್ಲ, ಅದನ್ನು ಕೊನೆಯವರೆಗೂ ಇರುತ್ತೆ, ನಮ್ಮ ಸಾಯೋವರೆಗೂ ನಮ್ಮ ಜೊತೆ ಇರುತ್ತೆ. ಅದರಲ್ಲಿ ಬಹಳ ಸುಸಂಸ್ಕೃತ ಪ್ರವೃತ್ತಿಗಳು ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ವಿಕೃತಿಗಳ ಪ್ರವೃತ್ತಿ ಬಹಳ ಜಾಸ್ತಿ ಇದೆ. ಇತ್ತೀಚೆಗಂತೂ ಅದು ಬಹಳ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಇತ್ತೀಚಿನ ಜಂಜಿಗಳಲ್ಲಿ ಕಂಡ್ರಂತೂ ಭಯಾನೇ ಆಗುತ್ತೆ. ಸೊ ಎಷ್ಟೋ ಮಟ್ಟಿಗೆ ನಾವು ಈ ಸುಕೃತವನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ, ಆ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ಅದರ ಬೆಳವಣಿಗೆಗೆ ಏನೆಲ್ಲ ಕೆಲಸ ಮಾಡ್ತೇವೆ, ಅದು ಇಂಡಿವಿಜುವಲ್ ಆಗಿ ಮಾಡಕ್ ಸಾಧ್ಯನಾ, ಸಂಘಟಿತವಾಗಿ ಮಾಡಕ್ ಸಾಧ್ಯನಾ? ಪಾಪ ಇಂಡಿವಿಜುವಲ್ ಆಗಿ ನೀವೆಲ್ಲರೂ ಮಾಡಿದ್ದೀರಿ, ಆದ್ರೆ ಅದನ್ನು ಸಂಘಟಿತವಾಗಿ ಮಾಡಬೇಕಾದ್ರೆ ಅದಕ್ಕೊಬ್ರು ಬೇಕಾಗುತ್ತೆ. ಯಾವುದೇ ಕಲಾಕೃತಿ ಏನಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಅದು ಇನ್ನೊಬ್ಬರನ್ನ ರಂಜಿಸಿದಾಗ, ಇನ್ನೊಬ್ಬರ ಮನಸ್ಸನ್ನು ಮುಟ್ಟಿದಾಗ, ಇನ್ನೊಬ್ಬರಿಗೆ ಪ್ರದರ್ಶಕರಾಗಿ ಅವರು ಅದನ್ನು ನೋಡಿದಾಗ
ಅವರು ಅದನ್ನ ಅನುಭವಿಸಿದಾಗ ಮಾತ್ರ ಅದರ ಸಾರ್ಥಕತೆ ಇರುತ್ತೆ. ನನಗೆ ಖುಷಿ ಆದ್ರೆ ನಾ ಮಾಡ್ಕೊಂಡಿದ್ರೆ ಮನೇಲಿ ಇಟ್ಕೊಳ್ಳಿ, ಅಲ್ಲಿಂದ ಆಚೆಗೆ ಹೋಗಲ್ಲ. ಇಟ್ ಹ್ಯಾಸ್ ಟು ಗೋ, ಇಟ್ ಹ್ಯಾಸ್ ಟು ರೀಚ್, ಇಟ್ ಹ್ಯಾಸ್ ಟು ಬಿ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅನದರ್ ಲೈಫ್. ಅದು ಕಲಾಕೃತಿ ಆಗೋದು. ದಟ್ ಈಸ್ ಆರ್ಟ್. ಆರ್ಟ್ ಮಸ್ಟ್ ರೀಚ್ ದಿ ಹಾರ್ಟ್. ಆಮೇಲೆ ಇಟ್ ಮಸ್ಟ್ ಮೇಕ್ ಯು ಥಿಂಕ್, ವೆನ್ ಓನ್ಲಿ ಇಟ್ ಬಿಕಮ್ಸ್ ಆರ್ಟ್. ಈ ತರಹದ ಇಂಡಿವಿಜುವಲ್ ಅಪ್ರೋಚ್ಗಳನ್ನ ಒಂದು ಕಲೆಕ್ಟಿವ್ ಅಪ್ರೋಚ್ಗೆ ತಂದು ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಆರ್ಯ ಆರ್ಟ್ ಹೌಸ್. ನಂಗೆ ಖುಷಿಯಾಗಿದ್ದು ಅಲ್ಲೇನೆ. ಯಾಕೆಂದ್ರೆ ಇತ್ತೀಚೆಗೆ ವೇದಿಕೆಗಳೇ ಸಿಗಲ್ಲ ಸರಿಯಾಗಿ. ಪಾಪ ಒಬ್ಬರೇ ಸೈಕಲ್ ಹೊಡಿತಾ ಇರ್ತಾರೆ, ಅವ್ರ ಪಾಡ್ಗೆ ಅವ್ರು ಮಾರಾಟ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ, ಇನ್ನೊಬ್ಬ ಮಾಡ್ತಿರ್ತಾರೆ. ಸೊ ಅದು ಕೆಲವರಿಗೆ ಬಹಳ ಫೇಮಸ್ ಆದವ್ರಿಗೆ ಸಿಕ್ಬಿಡುತ್ತೆ ಜಾಗ. ಏನು ಗೊತ್ತಿಲ್ಲದವ್ರವ್ರಿಗೆ ಪೂಜಾ ಅಂತವ್ರಿಗೆ ಜಾಗನೇ ಸಿಗೋದಿಲ್ಲ. ಸೊ ಅವೆಲ್ಲವನ್ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ತಗೊಂಡು ಅದಕ್ಕೆ ಒಂದು ಮಾರ್ಕೆಟಿಂಗ್ ಏರಿಯಾವನ್ನು ಸೃಷ್ಟಿ ಮಾಡೋದು ಇದೆಯಲ್ಲ, ಅದಕ್ಕೊಂದು ಸ್ಟೆಬಿಲಿಟಿ ಕೊಡೋದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಇವತ್ತಂತೂ ಇನ್ನೂ ಕಷ್ಟದ ಕೆಲಸ. ಕಾರಣ ಯಾಕೆ ಅಂತಂದ್ರೆ ಎಲ್ಲರೂ ಈಗೆಲ್ಲ ಇದರಲ್ಲಿದ್ದೀರಿ, ಮೊಬೈಲಲ್ಲಿದ್ದೀರಿ, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿದೆ. ಗೂಗಲ್ಗೆ ಹೋಗಿ ಸುಮ್ಮನೆ ಒಂದು ಹೆಸರು ಸುತ್ತಿದ್ರೆ ಅದೇನೋ ಕೊಡುತ್ತೆ, ಒಂದಷ್ಟು ಅದೇನೋ ಕೆಟ್ಟ ಕೆಟ್ಟದಾಗಿ ಏನೇನೋ ಕೊಟ್ಟಿರುತ್ತೆ. ಅದನ್ನೇ ನಾವು ಗಾಸ್ಪಲ್ ಅಂತ ಒಪ್ಕೋತೀವಿ. ಅಲ್ಲಿ ಏನೋ ಬರ್ದಿರುತ್ತೆ, ಆದರೆ ಅದೇ ಸತ್ಯ ಅನ್ನೋ ಹಾಗೆ ಒಪ್ಕೋತೀವಿ. ಇನ್ಫಾರ್ಮೇಶನ್ ಈಸ್ ನಾಟ್ ನಾಲೆಡ್ಜ್. ಇನ್ಫಾರ್ಮೇಶನ್ ವಿಲ್ ನೆವರ್ ಬಿ ಎ ನಾಲೆಡ್ಜ್. ನಮ್ಮಲ್ಲಿ ಅದೇ ಮೇಜರ್ ಡ್ರಾಬ್ಯಾಕ್. ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ, ದಟ್ ಇಟ್ ಸೆಲ್ಫ್ ಇಸ್ ನಾಲೆಡ್ಜ್ ಅಂತ. ನೋ, ನಾಟ್ ಅಟ್ ಆಲ್. ಇಟ್ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್ ಇನ್ ಟು ಎ ನಾಲೆಡ್ಜ್. ಸೊ ಆ ದೃಷ್ಟಿಯಲ್ಲಿ ಈಗ ಏನು ಈ ವೇದಿಕೆ ಸೃಷ್ಟಿ ಮಾಡಿದ್ದೀರಿ, ಆ ವೇದಿಕೆ ನೀವು ಹೇಳಿದ ಹಾಗೇನೆ ಇಟ್ ಮಸ್ಟ್ ಪ್ರೊವೈಡ್ ಆಪರ್ಚುನಿಟಿ ಟು ಅದರ್ಸ್ ಟು ಲುಕ್ ಫಾರ್ ಅದರ್ ಆರ್ಟಿಸ್ಟ್. ಸೊ ಆ ಥರದೊಂದು ಮಾರ್ಕೆಟಿಂಗ್ ಬಗ್ಗೆ ನಾನು ಹೇಳಲ್ಲ, ಯಾಕೆಂದ್ರೆ ಮಾರ್ಕೆಟಿಂಗ್ ಈಸ್ ಎ ಅನದರ್. ಇದು ಆರ್ಟಿಸ್ಟ್ಗಳು ದಯವಿಟ್ಟು ನೀವು ಯಾರು ಮಾರ್ಕೆಟಿಂಗ್ ಬಗ್ಗೆ ಯೋಚನೆ ಮಾಡಬೇಡಿ, ದಯಮಾಡಿ. ವೆನ್ ಒನ್ಸ್ ಯು ಗೆಟ್ ಇನ್ ಟು ದಟ್ ಹೆಲ್, ಯು ವಿಲ್ ನಾಟ್ ಕಮ್ ಔಟ್ ಆಫ್ ದಟ್. ಅಯ್ಯೋ ನಂಗೆ ಮಾರಾಟ ಆಗಲಿಲ್ಲ, ಅಯ್ಯೋ ನಂದು 500 ರೂಪಾಯಿ ಕೊಟ್ಟಾಯ್ತು, ಅಯ್ಯೋ ಅವನು ಯಾವ ಒಂದು 200 ರೂಪಾಯಿ ಕೇಳ್ತಾ ಇದ್ದಾನೆ. ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅದನ್ನು ನೋಡ್ಕೊಳ್ಳೋಕ್ಕೆ ವಿದ್ಯಾಶಂಕರ್ ಇರಬೇಕು. ಯಾಕಂದ್ರೆ ಯಾವುದೋ ಒಂದು ಸ್ಕ್ರೀನ್ ಇರಬೇಕು ಮಧ್ಯಾಹ್ನ ನಮಗೆ. ವಿ ಆರ್ ನೋವೇ ಬಾದರ್ಡ್. ನಾನು ಯಾವಾಗಲೂ ನಮ್ಮ ಟ್ರೂಪ್ಗೆ ಹೇಳ್ತಾನೆ ಇರ್ತೀನಿ, ನಮ್ಮ ನಾಟಕದಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಮುಖ್ಯ, ಶೋ ಮುಖ್ಯ, ಅದನ್ನು ಜನಕ್ಕೆ ತಲುಪಿಸೋದು ಮುಖ್ಯ. ಅಲ್ಲಿ ಏನಾಯ್ತು, ಎಷ್ಟಾಯ್ತು, ಟಿಕೆಟ್ ಎಷ್ಟಿಷ್ಟು, ಏನು ಬಂತು, ಏನಾಯ್ತು, ಇದು ನಮಗೆ ಸಂಬಂಧ ಇಲ್ಲ. ಅದೇನಿದ್ರು ಶ್ರೀನಾಥ್ಗೆ ಸಂಬಂಧ, ನಮಗೆ ಸಂಬಂಧ ಇಲ್ಲ. ಸೊ ಆ ರೀತಿ ನಮಗೆ ಸಂಬಂಧವಿಲ್ಲದ ಫೀಲ್ಡ್ ಏನಿದೆ ಅದರಲ್ಲಿ ಯಾರೋ ಒಬ್ರು ಅದನ್ನು ಮಾಡ್ತಾ ಇದ್ದಾರೆ ಅಂದಾಗ ನಾವು ಪೂರ್ತಿ ಅವರಿಗೆ ಸರೆಂಡರ್ ಆಗ್ತೀವಿ. ನಾಟ್ ದಟ್ ನಾವು ಪಾರ್ಟ್ನರ್ ಆಗಲ್ಲ. ಅಲ್ಲಿಗೆ ಪಾರ್ಟ್ನರ್ ಆದ್ರೆ ಇನ್ನೊಂದು ಅಪಾಯ. ಎಷ್ಟಾಯ್ತು, ನಾನು ಬರಲಿಲ್ಲ, ಪಾರ್ಟ್ನರ್ ಕೆಲಸ. ಅದು ಸರೆಂಡರ್ ಆದ್ರೆ ಏನೋ ಸರ್ ಬಂತು, ಅದು ಕೊಡಿ ಸರ್, ಥ್ಯಾಂಕ್ ಯು, ಅಷ್ಟೇ, ಅಲ್ಲಿಂದ ಆಚೆ ಫಿನಿಶ್ ಇಲ್ಲ. ಈ ಸರೆಂಡರ್ ಆಗೋದು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಕಲಾಕಾರನಿಗೆ ಬೇರೆ ಯೋಚನೆಗಳು ಬೇಕು. ನಾನು ಈ ಥರ ಏನೋ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಆ ಕನಸು ಕಾಣ್ತಾ ಇರೋದಿದೆಯಲ್ಲ, ಆ ಕನಸನ್ನ, ಆ ನೆನಪನ್ನ, ಆ ಕನಸು ನೆನಪು ಇವೆಲ್ಲವನ್ನ ನಾವು ಒಂದು ಕಲಾಕೃತಿಯಾಗಿ ಮಾಡಿಕೊಳ್ಳೋದು. ಅದು ಕನಸು ನಮ್ದು. ಅದೆಷ್ಟು ರೀಚ್ ಆಗುತ್ತೆ ಆವಾಗ ಇಷ್ಟು ಜನಕ್ಕೆ ಹೋಗಿದೆ ಅನ್ನೋ ಖುಷಿ ಇಲ್ಲಿರುತ್ತೆ. ಅದೇ ಖುಷಿ, ಅದೇ ನಮಗೆ ಸಿಕ್ಕುವಂಥ ದೊಡ್ಡ ನಿಧಿ. ಮಾರ್ಕೆಟಿಂಗ್ ಅಲ್ಲ ನನ್ನ ಪ್ರಕಾರ. ಸೊ ಜೈನ್ಸ್ ಇದುಗಳು ಅಲ್ಲೆಲ್ಲ ದೊಡ್ಡ ಇದೆಲ್ಲ ಹಾಕಿದ್ರು. ನಾ ಹೇಳಿದ ಇಟ್ ಈಸ್ ಮೆಂಟ್ ಫಾರ್ ಓನ್ಲಿ ಆರ್ಟ್ ಎಕ್ಸಿಬಿಷನ್ಸ್ ಅಂತ ಕಾಣುತ್ತೆ ಅಂತಾನೆ ಹೇಳಿದ. ಯಾರಾದ್ರೂ ಇದನ್ನ ಮನೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾರಾ? ಇಲ್ಲ. ಅದು ಸರಿಯಾಗಿ ಚೆನ್ನಾಗಿದೆ, ಗುಡ್, ಅಲ್ಲೇ ಇರಲಿ ಅನ್ನೋ ಥರ ಆಗ್ಬಿಡುತ್ತೆ. ಸೊ ದೆರ್ ಈಸ್ ಅ ಡಿಫರೆನ್ಸ್ ಆಫ್ ಪೀಪಲ್, ಡಿಫರೆನ್ಸ್ ಆಫ್ ಒಪಿನಿಯನ್. ಒಬ್ಬನಿಗೆ ಇಡ್ಲಿ ಇಷ್ಟ, ಒಬ್ಬನಿಗೆ ದೋಸೆ ಇಷ್ಟ. ಇಬ್ರು ಒಟ್ಟಿಗೆ ತಿಂಡಿ ತಿನ್ನಕ್ಕೆ ಕೂತಿರ್ತೀವಿ, ಆದ್ರೆ ಅವನು ಇಡ್ಲಿ ಹೇಳ್ತಾನೆ, ಇವನು ದೋಸೆ ಹೇಳ್ತಾನೆ. ಯಾಕಿಬ್ರು ಇಡ್ಲಿ ತಿನ್ನಕ್ಕಾಗಲ್ವಾ? ಆಗಲ್ಲ. ಲೋಕೋ ಭಿನ್ನ ರುಚಿ. ಹಾಗಾಗಿ ನಮ್ಮ ಈ ಆಕೃತಿಗಳೇನಿದೆಯಾ, ನಮ್ಮ ಆಕೃತಿಗಳು, ಅದು ಕೃತಿಗಳಾದಾಗ, ಅದು ಕಲಾಕೃತಿ ಆಗುವಾಗ ನಾವು ಅದನ್ನ ಬೇರೆ ಪಕ್ಕದಲ್ಲಿ ಇಟ್ಟು ಯೋಚನೆ ಮಾಡೋದು. ಅದಕ್ಕೆ ಯಾವುದೇ ವಾಣಿಜ್ಯ ಸಂಬಂಧ ಕಲೆಗಳು ಇರಬಾರದು. ವಾಣಿಜ್ಯ ಸಂಬಂಧದ ಏನಾದರೂ ಅದಕ್ಕೆ ಬಂದ ಕೂಡಲೇ ಅದು ಇಂಡಸ್ಟ್ರಿ ಆಗುತ್ತೆ. ಇಂಡಸ್ಟ್ರಿ ಆದ ಕೂಡಲೇ ನೀವು ಲಾಸ್ಟ್. ಮೋಸ್ಟ್ಲಿ ಬಂದ್ರೆ ಅದೇ ಆಗೋದು. ಅದು ಇಂಡಸ್ಟ್ರಿ ಆಗುತ್ತೆ. ಇಟ್ ವಿಲ್ ಗ್ರೋ ಲೈಕ್ ಎನಿಥಿಂಗ್. ಆದರೆ ಇಟ್ ಲೂಸಸ್ ದಿ
touch, it loses the emotion. It will never get. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಟಚ್ ಮಾಡಿದಾಗ ಸಿಗುವ ಅನುಭವ ಇದೆಯಲ್ಲ, ಅದನ್ನು ಕೊಡಕ್ಕೆ ಸಾಧ್ಯ ಇಲ್ಲ. ಆ ಸ್ಪರ್ಶ ಕೊಡಕ್ಕೆ ಸಾಧ್ಯವೇ ಇಲ್ಲ, ಆ ಅನುಭವ ಕೊಡಕ್ಕೆ ಸಾಧ್ಯವೇ ಇಲ್ಲ. ನಮಗಿಂತ ಬಹಳ ಅದ್ಭುತ, ಇದಕ್ಕಿಂತ ಚೆನ್ನಾಗಿರುವಂತ ಪೇಂಟಿಂಗ್ ಮಾಡ್ಬೋದು ಅವರು. ಅಲ್ಲಿಂದ ಕದ್ದಿರ್ಬೋದು ಅವರು, ರವಿವರನಿಂದ ಕದ್ದಿರ್ಬೋದು ಬೇಕಾದ್ರೆ. ಅವನು ಇದನ್ನೇ ತಗೊಂಡು ಇವರು ಆಲ್ಗೋರಿದಮ್ ಅಲ್ಲಿ ಇದನ್ನು ಬಳಸ್ಕೊಂಡಿರ್ಬೋದು. ನನಗಿಂತ ಚೆನ್ನಾಗಿರ್ಬೋದು, ಅಂದ್ರೆ ಈ ಮಾಡಿದ ಈ ಕಲಾಕಾರನಿಗಿಂತ ಚೆನ್ನಾಗಿರ್ಬೋದು. ಆದ್ರೆ ಅಗೇನ್ ಅದು ಅವನದಲ್ಲ. ಅಗೇನ್ ಅಲ್ಲಿ ಯಾವುದೋ ಒಂದು ಮೆಷಿನ್ ತನ್ನ ಕೆಲಸ ಮಾಡ್ತಿರುತ್ತೆ ಅಷ್ಟೇ. ಆ ಆಲ್ಗೋರಿದಮ್ಗೂ ನಮಗೂ ಸಂಬಂಧವೇ ಇಲ್ಲ. ಅದು ಬದುಕಿನಲ್ಲಿ ನಮ್ಮ ಜೊತೆ ಬರೋದೇ ಇಲ್ಲ. ಬೇರೆದಕ್ಕೆ ಬಳಸ್ಬೋದು, ಟೆಕ್ನಿಕಲಿ ನಾವು ಬಳಸ್ಕೋಬೇಕಾಗಿದ್ದ ಜಾಗಗಳಿದೆ. ಅಂದ್ರೆ ಯಾವ ರೀತಿ ಅದನ್ನು ಮಾರ್ಕೆಟ್ ಮಾಡೋದಾದ್ರೆ ಹೆಂಗ್ ಮಾಡ್ಬೋದು, ಅದಕ್ಕೆ ಹೈಲೈಟ್ ಮಾಡಿದ್ರೆ ಏನ್ ಮಾಡ್ತೀರಾ, ದೀಸ್ ಆರ್ ದ ಥಿಂಗ್ಸ್ ವೇರ್ ಯು ಹ್ಯಾವ್ ಟು ವರ್ಕ್ ಅಷ್ಟೇ. ಅವನ್ನ ಹೈಲೈಟ್ ಮಾಡ್ಕೊಂಡು ಹೋಗೋದಕ್ಕೆ. ಅದನ್ನ ಅಕಸ್ಮಾತ್ ನೀವೇ ಮಾಡ್ತಾ ಇದ್ರಿ, ಅವಾಗ ಏನ್ ಮಾಡ್ತಾ ಇದ್ರಿ, ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಒಳ್ಳೆ ರೈಟರ್ನ ಇಡ್ತಾ ಇದ್ರಿ, ಅವನು ಅದನ್ನ ಮಾಡ್ತಿದ್ದ, ಅದು ಆ ಕೆಲಸ ಅದು ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಮಾಡ್ಲೇಬಾರದು. ಅದರ ಉಪಯೋಗ ಅಷ್ಟಕ್ಕೆ ನಿಲ್ಲಿಸ್ಬೇಕು. ಸೊ ಏನೋ ಆರ್ಯ ಆರ್ಟ್ ಹೌಸ್ ತನ್ನ ಮೊದಲ ಹೆಜ್ಜೆಗಳನ್ನ ಇಡ್ತಾ ಇದೆ. ಮೊದಲ ಹೆಜ್ಜೆನ ಕರೆಕ್ಟಾ? ಆಗ್ಲೇ ದಾಪಗಾಲ ಇಟ್ಬಿಟ್ಟಿದ್ರೆ 3ನೇ ಹೆಜ್ಜೆ ಬಂದ್ಬಿಟ್ಟಿದ್ವಿ ಸರ್ ಅಂತ. ಮೊದಲನೇ ಹೆಜ್ಜೆ ಇಡ್ತಾ ಇದೆ. ಮೈಸೂರು ಬಹಳ ಸಾಂಸ್ಕೃತಿಕ ನಗರ, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾನು ಇವಾಗ ಹೋದ್ರೂ ಅಲ್ಲಿ ಹೋಗಿ ಜಗನ್ಮೋಹನ್ ಪ್ಯಾಲೇಸ್ಗೆ ಹೋಗ್ತೀನಿ. ದೊಡ್ಡ ಪ್ಯಾಲೇಸ್ಗಿಂತ ಹೆಚ್ಚಾಗಿ ಜಗನ್ಮೋಹನ್ ಪ್ಯಾಲೇಸ್ ಹೋದ್ರೆ ಒಂದು ರೌಂಡ್ ಹಾಕಿದ್ರೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಅದ್ಭುತವಾದ ಪೇಂಟಿಂಗ್ಗಳಿದೆ. ಸೊ ಒಂದೊಂದು ಪೇಂಟಿಂಗ್ ಮುಂದೆನೂ ಬೇಕಾದ್ರೆ ಒಂದು ಅರ್ಧ ಗಂಟೆ ನಿಂತ್ಕೋಬಹುದು ಅದನ್ನು ಅನುಭವಿಸೋದಕ್ಕೆ. ಅಂತಹ ಅದ್ಭುತವಾದ ಪೇಂಟಿಂಗ್ಗಳಿದೆ. ಸೊ ಅದೇನೋ ಒಂದು ಖುಷಿ ಅಲ್ಲಿಗೆ ಹೋದ್ಮೇಲೆ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ಅದನ್ನು ನೋಡಿಬಿಟ್ರೆ ಏನೋ ಇವತ್ತು ಸಾರ್ಥಕ ಆಯ್ತು. ಸೊ ಅಂತಹ ಅದ್ಭುತವಾದಂತಹ ಸಾಂಸ್ಕೃತಿಕ ನಗರಿಯಲ್ಲಿ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ದೇವರು ಚೆನ್ನಾಗಿ ಶುರು ಮಾಡಿದ್ರಿ. ಬಹಳ ಅದ್ಭುತವಾದಂತಹ ಪ್ರಾರ್ಥನೆ. ಆ ಪ್ರಾರ್ಥನೆಯ ಜೊತೆಯಲ್ಲಿ ಯಾವಾಗಲೂ ನಾವು ನಮ್ಮ ಶಕ್ತಿಗೂ ಮೀರಿದ ಇನ್ನೊಂದು ಶಕ್ತಿ ಇದೆ ಅನ್ನೋದನ್ನು ಒಪ್ಪಿಕೊಂಡೇ ಕೆಲಸ ಮಾಡೋದು. ನಾನೇ ಶಕ್ತಿ ಅನ್ನೋದು ಬೇರೆ, ಅದು ಅದನ್ನ ಆಧ್ಯಾತ್ಮಕ್ಕೆ ಮೀರಿದಂತಹ ಇದು. ನಾವ್ಯಾರು ಆ ಥರದವರಲ್ಲ. ನಾವು ಇನ್ನೊಂದು ಶಕ್ತಿಯ ಅದರ ಜೊತೆಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ಅದು ಹಾಕಿದ್ದ ದಾರಿನೋ ಅಥವಾ ನಾವೇ ಹಾಕಿಕೊಂಡ ದಾರಿನೋ, ಒಟ್ಟಿನಲ್ಲಿ ಇನ್ನೊಂದು ಶಕ್ತಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ನಮ್ಮ ಮುಂದಿನ ಜೀವನ ಇರ್ತದೆ. ಮುಖ್ಯ ಕನಸು ಅದರ ಜೊತೆಲಿ ಇದ್ದೇ ಇರುತ್ತೆ. ಸೊ ಬಹಳ ಒಳ್ಳೆಯ ಕನಸು ಕಂಡಿದ್ದೀರಿ. ಬ್ರಿಂಗಿಂಗ್ ಆರ್ಟ್ ಕ್ಲೋಸರ್ ಟು ಎವರಿ ಹೋಮ್ ಅಂತ. ಪ್ರತಿಯೊಬ್ಬ ಮನುಷ್ಯನೂ ಕಲಾಕಾರನೇ. ಬೇಕಾದ್ರೆ ಕೇಳಿ ನೀವು, ಒಬ್ಬೊಬ್ಬರು ಒಂದೊಂದು ಕಲೆ ಇರುತ್ತೆ, ಬಹಳ ಅದ್ಭುತವಾದ ಕಲೆ ಇರುತ್ತೆ. ಕೆಲವರಿಗೆ ತಿನ್ನೋ ಕಲೆ ಇರುತ್ತೆ, ನಿಮ್ಗೆ ಯಾರಿಗೂ ಇರಲ್ಲ ಅದು. ಅವನು ಹೇಳ್ತಾನೆ ಆರ್ಟ್ ತಿನ್ನೋಕ್ಕೂ ಅಲ್ಲ ಅಂತಾರಲ್ಲ, ತಿನ್ನೋಕ್ಕೂ ಹೊಡ್ಕೊಂಡು ಬಂದಿರ್ಬೇಕಪ್ಪ ನೀವು ಅಂತ. ಅವನು ಏನೋ ಪಡ್ಕೊಂಡು ಬಂದಿರ್ತಾನೆ ಆ ರೀತಿ. ಸೊ ಅಂತಹದ್ದನ್ನ ಪ್ರತಿಯೊಬ್ಬ ಕಲಾಕಾರನು ತನ್ನ ಮನಸ್ಸಿನ ಒಳಗಿರುವ ಕಲಾಕಾರನನ್ನ ಒಂದು ರೀತಿ ಉದ್ದೀಪನಗೊಳಿಸೋದಕ್ಕೆ ಈ ರೀತಿಯ ವೇದಿಕೆಗಳು ಬೇಕಾಗುತ್ತೆ. ಸೊ ಆ ವೇದಿಕೆಗೆ ಶುಭವಾಗಲಿ. ಆರ್ಯ ಆರ್ಟ್ ಹೌಸ್ ತನ್ನದೇ ಆದಂಥ ಡಿಸ್ಕವರಿಗಳನ್ನು, ಕಲೆಕ್ಷನ್ನ ಸೆಲೆಬ್ರೇಟ್ ಮಾಡಲಿ ಎಲ್ಲರ ಜೊತೆ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿದ್ಯಾಶಂಕರ್ಗೆ ಥ್ಯಾಂಕ್ಸ್ ಹೇಳ್ತಾ. ಯಾಕಂದ್ರೆ ಒಂದು ಅರ್ಥದಲ್ಲಿ ನನಗೆ ಪ್ರತಿದಿನವೂ ಒಂದು ಕಲಿಕೆ, ನಿರಂತರವಾದ ಕಲಿಕೆ. ನಾನು ಫಿಲ್ಮ್ನ ವಿದ್ಯಾರ್ಥಿ ಇರ್ಬೋದು, ರಂಗಭೂಮಿಯ ವಿದ್ಯಾರ್ಥಿ ಇರ್ಬೋದು, ಆ ಬದುಕಿನ ವಿದ್ಯಾರ್ಥಿ ಕೂಡ. ಹಾಗಾಗಿ ನಿಮ್ಮ ಜೊತೆ ಇವತ್ತು ಇಲ್ಲಿ ಬಂದಿದ್ದರಿಂದ ಮತ್ತೆ ಹಳೆ ಸ್ನೇಹಿತರನ್ನ ಭೇಟಿ ಮಾಡೋ ಹಂಗಾಯ್ತು, ಹಳೆ ನೆನಪುಗಳನ್ನು ಕಾಡ್ತಾ ಇತ್ತು. ಮತ್ತೆ ಇವತ್ತು ಏನು ಮಾಡಕ್ಕೆ ಹೊರಟಿದ್ದೇವೋ ಅದು ನಿಜವಾಗ್ಲೂ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಪೂಜಾ, ನಿಜವಾಗ್ಲೂ ಇನ್ಸ್ಪೈರಿಂಗ್ ಪ್ರತಿಯೊಬ್ಬರದು ಆ ರೀತಿನಲ್ಲಿ. ಸೊ ಈ ರೀತಿ ನೀವು ಜೋಡಿಸ್ಕೊಳ್ತೀರಲ್ಲ ಬೇರೆ ಬೇರೆ ಇದನ್ನ, ಅದು ಬಹಳ ಮುಖ್ಯ. ಸಮಾಜಕ್ಕೆ ಆ ಥರದ್ದು ಇವತ್ತಿನ ದಿವಸದಲ್ಲಿ ಬೇಕೇ ಬೇಕಾಗುತ್ತೆ. ನಾವೊಬ್ಬರೇ ಬೆಳೆಯೋದಿಲ್ಲ, ನಮ್ಮ ಜೊತೆ ಇನ್ನೊಂದೇನೋ ಒಂದು ದೊಡ್ಡ ಇದಿರುತ್ತೆ. ಆ ಗ್ರೂಪ್ ಬೆಳೆದಾಗಲೇ ಮರ ತನ್ನ ಟಿಸಲ್ಗಳನ್ನ ಹೊಡಿತಾ ಹೋಗೋದು, ಅಲ್ಲಿ ಬೇರುಗಳು ಗಟ್ಟಿ ಆಗೋದು, ಇಲ್ಲೋದು ಏನೂ ಇರೋದಿಲ್ಲ. ಸೊ ಅಂತಹ ಒಂದು ಆಲದ ಮರವಾಗಲಿ ಇದು ಅಂತ ಹೇಳ್ತಾ ಶುಭ ಹಾರೈಸ್ತಾ, ಇದಕ್ಕೆ ನಾನು ಬಂದದಕ್ಕೆ ನನಗೂ ಒಂದು ಅರಿವಿನ ವಿಸ್ತಾರ ಆಗಿದೆ. ಅದಕ್ಕೆ ನೀವೆಲ್ಲ ಕಾರಣರಾಗಿದ್ದೀರಿ. ನಿಮಗೂ ಕೂಡ ಆಭಾರ ಮನ್ನಣೆ.
ಮತ್ತೆ ಮತ್ತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ. ಸಿರಿಗ ಮೇಡಮ್. ತುಂಬಾ ಸಂತೋಷ. ಅವರಿಗೆ ಆರ್ಟ್ ಹೆಜ್ಜೆ ತುಂಬಾ ಸಂತೋಷ. ಯಾಕಂದ್ರೆ ನೋಡ್ತಾ ಇರೋದ್ರಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವರ್ಕ್ ಮಾಡಿದ್ದೀರಾ, ಎಲ್ಲ ಅಡ್ಡ ಆಗುತ್ತೆ ಬೇರೆ ಬೇರೆ ನೋಡ್ತಾ ನಾವು. ಹಂತಗಳಲ್ಲಿದ್ದಾರೆ. ಅವ್ರನ್ನೆಲ್ಲ ಒಟ್ಟಿಗೆ ತಂದು, ಯಾಕಂದ್ರೆ ಒಬ್ಬರು ಕೆಲವೊಂದ್ಸಲ ಏನಾಗುತ್ತೆ ಎಲ್ಲರೂ ಒಂದೇ ಹಂತದಲ್ಲಿರ್ತಾರೆ, ಅವ್ರು ಜಾಸ್ತಿ ಕಲಿಯಕ್ಕಾಗಲ್ಲ. ಸೊ ಕೆಲವೊಂದು ಉತ್ತಮವಾದ ಕಲಾವಿದರ ಜೊತೆ ಈಗ ತಾನೇ ಶುರು ಮಾಡ್ಕೊಂಡ್ರೆ ಆ ಕಲಾವಿದರು ಸೇರ್ಕೊಂಡಾಗ ಅವ್ರು ತುಂಬಾ ಕಲಿಬಹುದು. ಆ ಥರ ನೀವೊಂದು ಪ್ರಯತ್ನ ಮಾಡಿದ್ದೀರಾ, ತುಂಬಾ ಸಂತೋಷ. ಮೊದಲ ಹೆಜ್ಜೆ ಅಂತೀರಾ, ಬಟ್ ತುಂಬಾ ಚೆನ್ನಾಗೇ ಮಾಡಿದ್ದೀರಾ. ಸೊ ವರ್ಕ್ ಕೂಡ ಎಲ್ಲ ಚೆನ್ನಾಗೇ ಇದೆ. ಬಟ್ ಆಸ್ ಎ ಟೀಚರ್, ಕಲಾ ಶಿಕ್ಷಕನಾಗಿ ಏನಾಗುತ್ತೆ ಅಂದ್ರೆ ನಾವು ಓದೆಲ್ಲ ತಪ್ಪನೇ ಕಂಡಿಡ್ತಾ ಇದ್ದೀವಿ. ಕಾಣ್ತಾ ಇರುತ್ತೆ. ಚೆನ್ನಾಗಿದೆ, ಎಲ್ಲ ವರ್ಕ್ಸ್ ಚೆನ್ನಾಗಿದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆರ್ಟ್ ಇಸ್ ನಾಟ್ ಪರ್ಫೆಕ್ಷನ್. ಯಾರು ಪರ್ಫೆಕ್ಷನ್ ಆಗಿ ಮಾಡಕ್ ಸಾಧ್ಯನೇ ಇಲ್ಲ. ಅದು ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್. ನಾವು ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ನಮ್ಗೆ ಏನಿಸುತ್ತೆ ಅನ್ನೋ ಬೇರೆದವ್ರ ಎಕ್ಸ್ಪ್ರೆಷನ್ ನಾವು ತೋರಿಸಲ್ಲ. ಸರ್ ಹೇಳಿದಂಗೆ ನಮ್ಮ ಒಳಗಡೆಯಿಂದ ಏನಿರುತ್ತೆ ಅದನ್ನೇ ನಾವು ಹೊರಗಡೆ ತರ್ತೀವಿ, ಅದನ್ನ ನಾವು ಬೇರೆದವ್ರಿಗೆ ಹಂಚ್ಕೋತೀವಿ. ಅದೊಂದು ಲ್ಯಾಂಗ್ವೇಜ್ ಅದು. ಯಾಕಂದ್ರೆ ಮಾನವ ಕಲ್ತಿದ್ದ ಮೊದಲೇ ಲ್ಯಾಂಗ್ವೇಜ್ ಅದು. ಯಾವುದೋ ನಮ್ಮಲ್ಲೇ ಯಾವುದು ಅಕ್ಷರಗಳಿರಲಿಲ್ಲ, ಭಾಷೆ ಇರಲಿಲ್ಲ. ಅವಾಗ ಕಲ್ತಿರೋ ಮೊದಲನೇ ಲ್ಯಾಂಗ್ವೇಜ್ ಇದು ಕಲೆ. ಭಿಂತಿ ಮೇಲೆ ಚಿತ್ರ ಬಿಡಿಸಿ ಗೋಡೆ ಮೇಲೆ ಅವಾಗ ಅವನು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ತುಂಬಾ ಒಂದು ಶಕ್ತಿ ಇದೆ. ಆ ಶಕ್ತಿನ ನಾವು ಬಳಸ್ಕೊಂಡು ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅದೇ ಅದರಲ್ಲಿ ಮುಖ್ಯ ಆಗುತ್ತೆ. ಸೊ ಪರ್ಫೆಕ್ಷನ್ ಬಗ್ಗೆ ಯಾರು ನಾವು ತಲೆ ಕೆಡಿಸ್ಕೊಳ್ಳೇಬೇಕಾಗಿಲ್ಲ. ಅಥವಾ ಅದರಲ್ಲಿ ಕೆಲವೊಂದು ನಮ್ಗೆ ವಿಷಯಗಳಿರ್ತಕ್ಕಲ್ಲ, ಫಂಡಮೆಂಟಲ್ಸ್ ಕಲ್ಕೊಂಡು ನಾವು ಯಾವಾಗ ಕರೆಕ್ಟ್ ಆಗಿ ನಾವು ಅಭಿವೃದ್ಧಿ ಪಡಿಸ್ತೀವಿ, ಅವಾಗ ಒಂಥರ ಪವರ್ಫುಲ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನಾವು ಹೇಳೋದನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೋದು ಅಷ್ಟೇ. ವಿನಃ ಅದು ನಮ್ಮ ಎಕ್ಸ್ಪ್ರೆಷನ್ನೇ ತುಂಬಾ ಮುಖ್ಯ. ಅದರಿಂದ ಎಲ್ಲ ಚೆನ್ನಾಗೇ ಮಾಡಿದ್ದೀರಾ, ತುಂಬಾ ಸಂತೋಷ ಆಗಿದೆ. ಸೊ ಇನ್ನೂ ನಿಮ್ಮ ಪಯಣ ಹೀಗೆ ನಡೀತಾ ಇರುತ್ತೆ, ಯಶಸ್ವಿಯಾಗಿ ನಡೀತಾ ಇರುತ್ತೆ ಅಂತ ಆಶಿಸ್ತಾ. ಥ್ಯಾಂಕ್ ಯು ಸರ್. ಸರ್, ಇವಾಗ ಸುರೇಶ್ ಅಂತ ಒಬ್ರು ಕಲಾವಿದರು ನಿಮ್ಮ ಒಂದು ಕಲಾಕೃತಿನ ಪೇಂಟ್ ಮಾಡಿ ನಮಗೆ ಕಳ್ಸಿದ್ದಾರೆ. ಅದನ್ನೊಂದು ಅನಾವರಣಗೊಳಿಸ್ಬೇಕು ಅಂತ ಕೇಳ್ಕೊತೀವಿ ಸರ್. ಅದಕ್ಕೆ ಅಲ್ಲ, ಅವ್ರು ಇಟ್ಕೊ, ಟ್ರೈ ಕೊಡು. ಅಲ್ಲ, ಹಂಗೆ ತೆಗ್ಸು. ನನಗಿಂತ ಬ್ರೈಟ್ ಆಗಿದ್ದಾರೆ ಇವರು. ಅವ್ರ ಮನಸ್ಸಲ್ಲಿ ಬ್ರೈಟ್ ಆಗಿದ್ದೀರಾ ಅಂತ ಸರ್. ಮೈಸೂರಿನವರು ಸರ್ ಇವರು. ಸುರೇಶ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೆನಪಿನ ಕಾಣಿಕೆ ನಮ್ಮ ಆರ್ಯ ಕಳಿಸಿದ್ರಿಂದ ತುಂಬಾ ನೆನಪಿನ ಕಾಣಿಕೆ ಬಂದಿದೆ. ಇದು ನೆಪ, ಅದು ಆಕ್ಚುಲಿ ಇದಿಷ್ಟು ತುಂಬಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಾವ್ದು ಇನ್ಸ್ಪಿರೇಷನ್ ಅದಿಲ್ಲೇ ಇದಾರೆ ಸರ್, ಅವ್ರ ಆರ್ಟಿಸ್ಟ್ ಅವರು ಇಲ್ಲಿದೆ. ಸುಮನ ಅವರು ಅಲ್ಲೇ. ಸರ್, ನನಗೆ ರಾಧೆ ಅಂದ್ರೆ ಇಷ್ಟ. ಯಾಕೆಂದ್ರೆ ಅವಳ ಭಕ್ತಿ ಇಟ್ಸ್ ಲೈಕ್ ಅದಕ್ಕೆ ಯಾವ
ಅಡೆತಡೆ ಅಡೆತಡೆ ಇಲ್ಲ ಏನು ಇಲ್ಲ, ಅದಕ್ಕೆ. ಅದಕ್ಕೋಸ್ಕರ ಯಾವುದೇ ಗಡಿ ಇಲ್ಲ ಅದಕ್ಕೆ. ಯಾವ್ದು ಗಡಿ ಇಲ್ಲ, ಕಲ್ಮಶ ಇಲ್ಲ. ಯಾವಾಗಲೂ ಆ ಕಲರ್ ಇರ್ಬೇಕಲ್ಲ, ಆ ಕಲರೇ ಇರಬೇಕು.